ಪ್ರಿಯ ಸ್ನೇಹಿತರೆ, ಹೃದಯಕ್ಕೆ ಒಂದು ಮಾತು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇಂದು ನಾವು ನೋಡಲಿರ್ತಕ್ಕಂಥ ದೇವರ ವಾಕ್ಯ ಆದಿಕಾಂಡ 1ನೇ ಅಧ್ಯಾಯ 17ನೇ ವಚನ. ದೇವರು ಅವುಗಳನ್ನು ಭೂಮಿಗೆ ಬೆಳಕು ಕೊಡುವಂತೆ ಆಕಾಶ ಮಂಡಲದಲ್ಲಿ ಸ್ಥಾಪಿಸಿದನು. ಪ್ರಿಯರೇ, ಈ ವಾಕ್ಯವನ್ನು ನಾವು ಗಮನಿಸುವಾಗ ಇದು ಆದಿಕಾಂಡ 1ನೇ ಅಧ್ಯಾಯ 16ನೇ ವಚನದ ಮುಂದುವರಿಕೆ ಎಂಬುದನ್ನು ನಾವು ಗಮನಿಸಬಹುದು. ಹಾಗಾಗಿ ಇದರಲ್ಲಿ ಕೆಲವೊಂದು ಪ್ರಾಮುಖ್ಯ ಕ್ರಿಯೆಗಳನ್ನು ನಾವು ನೋಡಬಹುದು. ಪ್ರಿಯರೇ, ಮೊದಲನೇದಾಗಿ ನಾವು ನೋಡುವಾಗ ದೇವರು ಅವುಗಳನ್ನು ಭೂಮಿಗೆ ಬೆಳಕು ಕೊಡುವಂತೆ ಆಕಾಶ ಮಂಡಲದಲ್ಲಿ ಸ್ಥಾಪಿಸಿದನು. ಪ್ರಿಯರೇ, ಈ ಸ್ಥಾಪಿಸಿದನು ಅನ್ನುವಂಥ ಒಂದು ಪದ, ಕರ್ತನು ಇವುಗಳನ್ನು ಉಂಟು ಮಾಡಿದ್ದು ಮಾತ್ರವಲ್ಲದೆ ಅದನ್ನು ಮುಂದುವರಿದ ಹಂತ ಅಂದರೆ ಸ್ಥಾಪನೆ ಮಾಡುವುದು ಎಂಬುದಾಗಿ ನಾವು ನೋಡಬಹುದು. ಅಂದರೆ ಇಲ್ಲಿ ಸ್ಪಷ್ಟವಾಗಿ ಏನು ಹೇಳ್ತಾ ಇದೆ ಎಂಬುದಾಗಿ ನಾವು ನೋಡುವಾಗ, ದೇವರು ಇದನ್ನು ಸೃಷ್ಟಿಸಿದನು ಮಾತ್ರವಲ್ಲ, ನಂತರ ಅದನ್ನು ಸರಿಯಾದ ಸ್ಥಳಗಳಲ್ಲಿ ಸ್ಥಾಪಿಸಿದನು ಎಂಬುದನ್ನು ನಾವು ನೋಡಬಹುದು. ಅಂದರೆ ಅರ್ಥ, ದೇವರ ಕಾರ್ಯದಲ್ಲಿ ಸೃಷ್ಟಿ ಮಾತ್ರವಲ್ಲ, ನಿಯೋಜನೆ ಮತ್ತು ವ್ಯವಸ್ಥೆಯೂ ಸಹ ಭಾಗಿಯಾಗಿದೆ ಎಂಬುದನ್ನು ನಾವು ನೋಡಬಹುದು. ಮತ್ತು ಎರಡನೇದಾಗಿ ನಾವು ನೋಡುವಾಗ ಆಕಾಶ ಮಂಡಲದಲ್ಲಿ ಎನ್ನುವಂಥ ಪದ, ಈ ಬೆಳಕುಗಳಿಗೆ ಕರ್ತನು ನಿರ್ದಿಷ್ಟ ಸ್ಥಳವನ್ನು ನೇಮಿಸಿದ್ದನ್ನು ನಾವು ನೋಡಬಹುದು. ಪ್ರಿಯರೇ, ಅಂದರೆ ಇದು ಮತ್ತೆ ಹೇಳುತ್ತದೆ, ಈ ಸೃಷ್ಟಿಯಲ್ಲಿ ಯಾವುದು ಅಲೆದಾಡುತ್ತಾ ಇರುವಂಥದ್ದಲ್ಲ, ಆದರೆ ಎಲ್ಲವೂ ದೇವರು ನಿಗದಿಪಡಿಸಿರುವಂಥ ವ್ಯಾಪ್ತಿಯೊಳಗೆ ಅಡಗಿದೆ ಎಂಬುದನ್ನು ನಾವು ನೋಡಬಹುದು. ಪ್ರಿಯರೇ, ಮತ್ತು ಮೂರನೇದಾಗಿ ನಾವು ನೋಡುವಾಗ ಭೂಮಿಗೆ ಬೆಳಕು ಕೊಡುವಂತೆ, ಈ ಬೆಳಕುಗಳನ್ನು ಸ್ಥಾಪಿಸೋದ್ರಲ್ಲಿ ಇರ್ತಕ್ಕಂಥ ಕರ್ತನ ಉದ್ದೇಶ ಏನು ಎಂಬುದನ್ನು ಈ ವಾಕ್ಯ ಸ್ಪಷ್ಟಪಡಿಸುತ್ತಾ ಇದೆ. ಹಂಗಂದ್ರೆ ಅರ್ಥ, ಈ ಬೆಳಕುಗಳು ಸ್ವತಃ ಅಸ್ತಿತ್ವಕ್ಕಾಗಿ ಬಂದಿಲ್ಲ, ಆದರೆ ಭೂಮಿಯ ಮೇಲೆ ಕರ್ತನ ಉದ್ದೇಶದ ಪ್ರಕಾರ ಪರಿಣಾಮ ಬೀರುವಂತೆ ಕರ್ತನು ಇದನ್ನು ಸ್ಥಾಪಿಸಿರುವುದನ್ನು ನಾವು ನೋಡಬಹುದು. ಪ್ರಿಯರೇ, ಹಾಗಾದರೆ ದೇವರ ಸೃಷ್ಟಿಯು ಸದಾಕಾಲ ಇತರರಿಗೆ ಉಪಯೋಗವಾಗುವಂತೆ ವಿನ್ಯಾಸಗೊಳಿಸಲಾಗಿದೆ ಎಂಬುದನ್ನು ನಾವು ಗಮನಿಸಬಹುದು. ಈ ವಾಕ್ಯವು ನಮಗೆ ಕಲಿಸುವಂಥ ಸತ್ಯಗಳೇನೆಂಬುದಾಗಿ ನಾವು ನೋಡುವಾಗ, ಮೊದಲನೇದಾಗಿ ದೇವರು ಸೃಷ್ಟಿಯನ್ನು ಸರಿಯಾದ ಸ್ಥಳದಲ್ಲಿ ಸ್ಥಾಪಿಸುವಂಥ ದೇವರಾಗಿದ್ದಾರೆ. ಮತ್ತು ಎರಡನೇದಾಗಿ ದೇವರ ವ್ಯವಸ್ಥೆಯಲ್ಲಿ ಗೊಂದಲವಿಲ್ಲ. ಮತ್ತು ಸೃಷ್ಟಿಯ ಉದ್ದೇಶ ದೇವರ ನಿರ್ಧಾರದಿಂದ ಬರುತ್ತದೆ ಎಂಬುದನ್ನು ನಾವು ಗಮನಿಸಬಹುದು. ಅಂದರೆ ಅರ್ಥ, ಸ್ಥಾಪನೆ ಇಲ್ಲದ ಯಾವ ಸೃಷ್ಟಿಯಾದರೂ ಅದು ಅಪೂರ್ಣವಾದದ್ದು ಎಂಬುದಾಗಿ ನಾವು ನೋಡಬಹುದು. ಪ್ರಿಯರೇ, ಹಾಗಾದರೆ ಈ ಮಾತು ನಮಗೆ ಕೊಡುವಂಥ ವಾಗ್ದಾನ, ದೇವರು ನಿಮ್ಮನ್ನು ಸಹ ಸರಿಯಾದ ಸ್ಥಳದಲ್ಲಿ ಸ್ಥಾಪಿಸಿದ್ದಾರೆ. ನೀವಾಗಲಿ ನಾನಾಗಲಿ ಅಚಾನಕ್ಕಾಗಿ ಬಂದದ್ದಲ್ಲ. ನಿಮ್ಮ ಜೀವನ, ನನ್ನ ಜೀವನ, ನಮ್ಮ ಸ್ಥಾನ ದೇವರ ಯೋಜನೆಯೊಳಗಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಪ್ರಿಯರೇ, ಹಾಗಾದರೆ ನಾವು ಕೈಕೊಳ್ಳಬೇಕಾಗಿರ್ತಕ್ಕಂಥ ಆಜ್ಞೆ, ದೇವರು ನಮಗೆ ಇಟ್ಟಿರುವಂಥ ಸ್ಥಳವನ್ನು ನಾವು ತಿರಸ್ಕರಿಸಬಾರದು. ಪ್ರಿಯರೇ, ನಮ್ಮ ಹೃದಯಗಳನ್ನು ಪರೀಕ್ಷೆ ಮಾಡಿ ನೋಡುವಾಗ ಅಸಹನೆಯನ್ನು ಬಿಡಬೇಕು, ಹೋಲಿಕೆ ಮನೋಭಾವವನ್ನು ಬಿಡಬೇಕು. ಯಾಕಂದರೆ ದೇವರು ನಮ್ಮನ್ನು ಇಟ್ಟಿರುವ ಸ್ಥಳದಲ್ಲಿ ನಿಷ್ಠಾವಂತರಾಗಿರಬೇಕು. ಪ್ರಿಯರೇ, ಹಾಗಾದರೆ ಇಂದು ನಾವು ನೆನಪಿಟ್ಟುಕೊಳ್ಳಬೇಕಾಗಿರುವಂಥ ಸಂಗತಿ, ದೇವರು ಸ್ಥಾಪಿಸಿದ್ದನ್ನು ಯಾವುದೂ ಅಸ್ತವ್ಯಸ್ತಗೊಳಿಸಲಾರದು. ಪ್ರಿಯರೇ, ಮತ್ತು ನಾಳೆ ಭೇಟಿಯಾಗೋಣ. ದೇವರು ನಿಮಗೆ ಕೊಟ್ಟ ಸ್ಥಾನದಲ್ಲಿ ನೀವು, ನಾನು ಬೆಳಕಾಗಿರೋಣ. ಆಮೇನ್.